ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಇಂಜಿನ್ ಕಂಪ್ರೆಷನ್ ರೇಷಿಯೋ ಬಗ್ಗೆ ತಿಳಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಮೊದಲ ಸತಿ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಬೆಂಬಲಿಸಿ ಫ್ರೆಂಡ್ಸ್. ಓಕೆನಾ, ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಕಂಪ್ರೆಷನ್ ರೇಷಿಯೋನ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ಫಸ್ಟ್ ನೀವೇನು ತಿಳ್ಕೋಬೇಕು, ಫೋರ್ ಸ್ಟ್ರೋಕ್ಸ್ನ ತಿಳ್ಕೋಬೇಕು. ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅದು ಫಸ್ಟ್ ಬಂದು ಇಂಟೆಕ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಏರು ಮತ್ತೆ ಫ್ಯೂಲ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಬಂದು ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಏರು ಮತ್ತೆ ಫ್ಯೂಲ್ ಕಂಪ್ರೆಸ್ ಆಗುತ್ತೆ. ಥರ್ಡ್ ಬಂದು ಪವರ್ ಸ್ಟ್ರೋಕ್ ಅಲ್ಲಿ ಏರು ಮತ್ತೆ ಫ್ಯೂಲ್ ಕಂಬಸ್ಟ್ ಆಗುತ್ತೆ. ಫೋರ್ತ್ ಬಂದು ಎಕ್ಸಾಸ್ಟ್ ಸ್ಟ್ರೋಕ್ ಅಲ್ಲಿ ಕಂಬಸ್ಟ್ ಆಗಿರುವಂತ ಏರು ಮತ್ತೆ ಫ್ಯೂಲ್ ಈಚೆ ಹೋಗುತ್ತೆ. ಇದು ನಿಮಗೆ ನಾರ್ಮಲ್ ಫ್ರೆಂಡ್ಸ್, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಕಂಪ್ರೆಷನ್ ರೇಷಿಯೋ ಅಂದ್ರೆ ಏನು, ಕಂಪ್ರೆಷನ್ ಅಂದ್ರೆ ಏನು ನಿಮ್ಗೆ ಗೊತ್ತೆ. ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಏನಾಯ್ತು, ನಮ್ಗೆ ಏರು ಮತ್ತೆ ಫ್ಯೂಲ್ ಕಂಪ್ರೆಸ್ ಆಯ್ತು. ಎಷ್ಟು ಕಂಪ್ರೆಸ್ ಆಯ್ತು, ಎಷ್ಟು ಕ್ವಾಂಟಿಟಿ ಕಂಪ್ರೆಸ್ ಆಯ್ತು, ಅದನ್ನ ರೇಷಿಯೋ ಅಂತ ಕರೀತಾರೆ ಫ್ರೆಂಡ್ಸ್. ಸಿಂಪಲ್, ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ, ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಸಿರಂಜ್ ಅಂತ ತಗೊಂಡಿದ್ದೀನಿ. ಇದನ್ನ ನೀವು ಇಂಜಿನ್ ಸಿಲಿಂಡರ್ ಅಂತ ತಿಳ್ಕೊಳ್ಳಿ, ಇದನ್ನ ಪಿಸ್ಟನ್ ಅನ್ಕೊಳ್ಳಿ, ಇದು ಕನೆಕ್ಟಿಂಗ್ ರಾಡ್ ಅಂತ ತಿಳ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಫಸ್ಟ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಇಂಟೆಕ್ ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಏರು ಮತ್ತೆ ಫ್ಯೂಲ್ ರೋಡೆ ಬರುತ್ತೆ. ಈ ರೋಡೆ ಬಂದು ಏನಾಗುತ್ತೆ, ನಾನು ಏನ್ ಮಾಡ್ತೀನಿ, ಪಿಸ್ಟಿನ್ TDC ಇಂದ BDC ಗೆ ಮೂವ್ ಮಾಡ್ತೀನಿ. TDC ಇಂದ BDC ಗೆ ಮೂವ್ ಮಾಡಿದಾಗ ಏನಾಯ್ತು, ಏರು ಮತ್ತೆ ಫ್ಯೂಲ್ ಈ ಒಂದು ಸಿಲಿಂಡರ್ ಅಲ್ಲಿ ತುಂಬಿತು. ನಿಮ್ಗೆ ಇದು ತಿಳ್ಕೊಳ್ಳೋದಕ್ಕೆ ಮುಂಚೆ ಇಂಜಿನ್ CC ಬಗ್ಗೆ ತಿಳ್ಕೋಬೇಕು ಫ್ರೆಂಡ್ಸ್. ಆ ಇಂಜಿನ್ CC ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಮೇಲೆ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಲಿಂಕ್ ನಲ್ಲಿ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಇಂಜಿನ್ CC ಬಗ್ಗೆ ತಿಳ್ಕೊಂಡಿರ್ಬೇಕು. ಇಂಜಿನ್ CC ನೋಡಿ ಫ್ರೆಂಡ್ಸ್, ಈ ಒಂದು ಸಿಲಿಂಡರ್ CC ಎಷ್ಟಿದೆ, ಎಕ್ಸಾಂಪಲ್ ಒಂದು 100 cc ಇದೆ ಅನ್ಕೊಳ್ಳಿ. ಈ ಒಂದು ಸಿಲಿಂಡರ್ CC ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ, 100 cc ಕೆಪಾಸಿಟಿನ, ಅದು ಏರು ಮತ್ತೆ ಫ್ಯೂಯಲ್ ನ ಎಕ್ಸಾಂಪಲ್ 100 kg ಅಂತಾನೆ ಅನ್ಕೊಳ್ಳಿ. ನೀವು ಕನ್ಫ್ಯೂಷನ್ ಆಗೋದು ಬೇಡ. ಏರು ಮತ್ತೆ ಫ್ಯೂಯಲ್ ಎರಡು ಸೇರಿ 100 kg ಹಿಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ. ಒಂದು ಬಿಂಗೆನಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಮ್ಯಾಕ್ಸಿಮಮ್ ಒಂದು 15 ಲೀಟರ್ ಕೆಪಾಸಿಟಿ ಇದೆ. ಅದ್ರ ಮೇಲೆ ತುಂಬುತ್ತಾ ಬಿಂಗೆಯಲ್ಲಿ ನೀರು ತುಂಬಲ್ಲ. ಅದೇ ತರನೇ ಈ ಒಂದು ಸಿಲಿಂಡರ್ ಅಲ್ಲಿ 100 kg ಕೆಪಾಸಿಟಿ ಇದೆ ಅನ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಈ ಒಂದು ಸಿಲಿಂಡರ್ ಅಲ್ಲಿ ನಾನು ಏನಾಯ್ತು, ಪಿಸ್ಟಿನ್ ನಾನು TDC ಇಂದ BDC ಮೂವ್ ಮಾಡಿದಾಗ ಇರೋಡೆ ತುಂಬಿತು, ಏರ್ ಮತ್ತೆ ಫ್ಯೂಲ್ ಫಿಲ್ ಆಯ್ತು. ನಾನು ಈ ಒಂದು ಫಿಲ್ ಆಗಿರೋ ಏರ್ ಫ್ಯೂಲ್ ನಾನು ಎಷ್ಟು ಕಂಪ್ರೆಸ್ ಮಾಡಬಲ್ಲೆ, ಎಷ್ಟು ಒತ್ತಡವಾಗಿ ಕಂಪ್ರೆಸ್ ಮಾಡಬಲ್ಲೆ, ಇದನ್ನ ಕಂಪ್ರೆಷನ್ ರೇಷಿಯೋ ಅಂತ ಕರೀತಾರೆ ಫ್ರೆಂಡ್ಸ್. ಏರು ಮತ್ತೆ ಫ್ಯೂಲ್ ಹೋಗಿದ್ದು ಇಷ್ಟು ತುಂಬಿದ್ದು ರೇಷಿಯೋ, ನಾನು ಕಂಪ್ರೆಸ್ ಮಾಡ್ತಾ ಇರೋದು ಕಂಪ್ರೆಷನ್. ಈ ಎರಡು ಸೇರಿ ಏನಾಯ್ತು, ಕಂಪ್ರೆಷನ್ ರೇಷಿಯೋ ಆಯ್ತು. ಓಕೆನಾ ಫ್ರೆಂಡ್ಸ್, ನಾನು ಈಗ ನೋಡಿ, ನಾನು ವಾಲ್ ನ ಕ್ಲೋಸ್ ಮಾಡಿದ್ದೀನಿ. ಇದು ವಾಲ್ ಕ್ಲೋಸ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಇಂಜಿನ್ ಹಂಗೆ ಆಗೋದು. ನಾನೀಗ ಪ್ರೆಸ್ ಮಾಡ್ತೀನಿ. ನೋಡಿ, ಪ್ರೆಸ್ ಮಾಡಿದಾಗ ಏನಾಯ್ತು, ನನಗೆ ಪ್ರೆಸ್ ಆಗ್ತೀನಿ. ನೋಡಿ, ಇಷ್ಟೇ ಪ್ರೆಸ್ ಆಗ್ತಾ ಇರೋದು, ನಮ್ಗೆ ಇದ್ಮೇಲೆ ಪ್ರೆಸ್ ಆಗ್ತಾ ಇಲ್ಲ. ನೋಡಿ, ಇಷ್ಟೇ ಪ್ರೆಸ್ ಆಗ್ತಾ ಇರೋದು ಅಂತ ಅರ್ಥ ಏನು, 100 ರೇಷಿಯೋ ಇರುವಂತ 100 ಕೆಪಾಸಿಟಿ ಇತ್ತು ಮೊದಲಿದ್ದು. ನಾನು ಎಷ್ಟು ಕೆಪಾಸಿಟಿ ತಗೊಬಂದೆ, ನಾನು ಇಂಜಿನ್ 10 ಕೆಪಾಸಿಟಿ ತಗೊಬಂದೆ, 10 cc ತಗೊಬಂದೆ. ಮೊದಲಿದ್ದು 100 cc ಇತ್ತು, ಏರು ಮತ್ತೆ ಫ್ಯೂಲ್ 100 kg ಇತ್ತು. ನಾನು ಒತ್ತಡದವಾಗ ನಾನು ಪ್ರೆಸ್ ಮಾಡಿದಾಗ ನನಗೆ ಏನಾಯ್ತು ಒಳಗಡೆ, ಅದು 100 kg ಇದಂತ ನನಗೆ ಏರು ಮತ್ತೆ ಫ್ಯೂಲ್ 10 kg ಗೆ ತಗೊಬಂದೆ ನಾನು ಪ್ರೆಸ್ ಮಾಡಿ. ಅವಾಗ ಏನಾಯ್ತು, ಮಾಲಿಕ್ಯೂಲ್ಸ್ ಏರ್ ಒಡೆ ಮಾಲಿಕ್ಯೂಲ್ಸ್ ಎಲ್ಲ ದೂರ ಇತ್ತು ಅಷ್ಟು. ನಾವು ಒತ್ತಡ ತಗೊಬಂದಾಗ ಏನಾಯ್ತು, ಅದು ಹತ್ರ ಬಂದು ಮಾಲಿಕ್ಯೂಲ್ಸ್ ಎಲ್ಲ ಒಂದಕ್ಕೊಂದು ಅಂಟ್ಕೊಂತು. ಅವಾಗ ಏನಾಗುತ್ತೆ, ನಮಗೆ ಕಂಪ್ರೆಷನ್ ಯಾಕೆ ನಾನು ಈ ತರ ಮಾಡಬೇಕು, ಕಂಪ್ರೆಷನ್ ಯಾಕೆ ಮಾಡಬೇಕು ಅಂತಂದ್ರೆ, ನಮಗೆ ಪವರ್ ಜನರೇಟ್ ಆಗುತ್ತೆ, ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರ್ಬೇಕು, ಪವರ್ ನಂಗೆ ಕಂಪ್ಲೀಟ್ ಪವರ್ ನನಗೆ ಸಿಗಬೇಕು. ಆ ಒಂದು ಕಾರಣಕ್ಕೆ ಕಂಪ್ರೆಷನ್ ರೇಷಿಯೋ ಯೂಸ್ ಮಾಡ್ತೀವಿ. ಸಿಂಪಲ್ ಫ್ರೆಂಡ್ಸ್, ಇದಕ್ಕೆ ಏನಂತ ಹೇಳ್ತೀವಿ, ಫಸ್ಟ್ ಇದು ಎಕ್ಸಾಂಪಲ್ ಅಂತ ಕೊಡ್ತೀನಿ ನಿಮಗೆ. ಇವಾಗ ಈ ಒಂದು CC ಎಷ್ಟಿದೆ, ಸಿಲಿಂಡರ್ CC ಎಷ್ಟಿದೆ, 100 cc ಡಿವೈಡೆಡ್ ಬೈ ನಾನು ಎಷ್ಟು ಕಂಪ್ರೆಸ್ ಮಾಡಿದ್ರಿ, 90 cc ನೀವು ಕಂಪ್ರೆಸ್ ಮಾಡಿ, ಉಳಿದಿದೆ ಎಷ್ಟಿದೆ, ಇಲ್ಲಿ 10 cc ಉಳಿದಿದೆ. 100 ಡಿವೈಡೆಡ್ ಬೈ 10 ಅಂತ ಹಾಕೋರಿ, 100 ಡಿವೈಡೆಡ್ ಬೈ 10 ಅಂತ ಹಾಕೋರಿ, ನಿಮ್ಗೆ ಎಷ್ಟು ಬರುತ್ತೆ, 10:1 ಅಂತ ಬರುತ್ತೆ ಫ್ರೆಂಡ್ಸ್. ಹಿಂಗೆ ಬರುತ್ತೆ ಅಂತಂದ್ರೆ 10 1s 10, 10 10s 100 ಅಂದ್ರೆ ಮೇಲೆ 10 ಬರುತ್ತೆ, ಕೆಳಗಡೆ 1 ಬರುತ್ತೆ, ಹಂಗ 10:1 ಅಂತ ಕರೀತಾರೆ ಫ್ರೆಂಡ್ಸ್. ಓಕೆನಾ, ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಈ ಪೆಟ್ರೋಲ್ ಗಾಡಿಗೆ ನಾವು ನೋಡ್ತೀವಿ ಅಂತಂದ್ರೆ ನಾವು 9:1 ಇಂದ 14:1 ಕಂಪ್ರೆಸ್ ಮಾಡಬಹುದು. ಡೀಸೆಲ್ ಗಾಡಿಗೆ ನಾವು ನೋಡ್ತೀನಿ ಅಂತಂದ್ರೆ 16:1 ಇಂದ 21:1 ವರೆಗೂ ಕಂಪ್ರೆಸ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ, ಮೊದಲು ನೀವು ಏನ್ ತಿಳ್ಕೊಬೇಕು, ಸಿಂಪಲ್ ಆಗಿ ಈ ಒಂದು ಸಿಲಿಂಡರ್ ಅಲ್ಲಿ ಎಷ್ಟು CC ಇದೆ ಅಂದ್ರೆ ಎಷ್ಟು CC ಕೆಪಾಸಿಟಿ, ಈ ಒಂದು ಸಿಲಿಂಡರ್ ಕೆಪಾಸಿಟಿ ಎಷ್ಟಿದೆ. ಎಕ್ಸಾಂಪಲ್ ಈಗ 1200 cc ವೆಹಿಕಲ್ ಅಂತಂದ್ರೆ ಫೋರ್ ಸ್ಟೋಕ್ ಇತ್ತು ಅಂದ್ರೆ ಒಂದೊಂದು ಸಿಲಿಂಡರ್ 300 cc ಬಿತ್ತು, 300 cc ಬಿತ್ತು. ಅಂದ್ರೆ ಈ ಒಂದು ಸಿಲಿಂಡರ್ 300 cc ಇದೆ. 300 cc ಇರುವಂತ ಸಿಲಿಂಡರ್ಗೆ ನಾನು ಪಿಸ್ಟನ್ ಪ್ರೆಸ್ ಮಾಡಿದಾಗ, ಕಂಪ್ರೆಸ್ ಮಾಡಿದಾಗ ನನಗೆ ಎಷ್ಟು ನಾನು ಕಂಪ್ರೆಸ್ ಮಾಡಬಲ್ಲೆ, ನಾನು ಇಷ್ಟಿರುವಂತ ಏರ್ ಫ್ಯೂಲ್ ಎಷ್ಟು ಕಂಪ್ರೆಸ್ ಮಾಡ್ತೀನಿ, ಇಷ್ಟು ಕಂಪ್ರೆಸ್ ಮಾಡ್ತೀನಿ ನಾನು, ಅದನ್ನ ಮೆಜರ್ ಮಾಡಬೇಕು ನಾವು. ಇವಾಗ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ, 100 cc ಇದೆ ಇದು ಸಿಲಿಂಡರ್. 100 cc ನಾನು ಏನ್ ಮಾಡಿದ್ದೀನಿ, ಪ್ರೆಸ್ ಮಾಡಿ ನಾನು 10 cc ತಗೊಬಂದಿದ್ದೀನಿ. 100 cc ಇರುವಂತ ನಾನು ಏರ್ ಮತ್ತೆ ಫ್ಯೂಲ್ ನಾನು ಕೆಪಾಸಿಟಿನ ನಾನು 10 cc ತಗೊಬಂದಿದ್ದೀನಿ. ನಾನು ಇಷ್ಟು 10 cc ತಗೊಬಂದಿದ್ದೀನಿ. ಅದನ್ನ ಡಿವೈಡ್ ಮಾಡ್ಬೇಕು ನಾನು. 100 ಡಿವೈಡೆಡ್ ಬೈ 10 ಅಂತ ಮಾಡಿದ್ರೆ ನನಗೆ ಸಿಗುತ್ತೆ 10:1 ಅಂತ ಸಿಗುತ್ತೆ.
ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.